ಶಾಂತ, ಏನಮ್ಮ ಚಿಂತಿಸಿದ ಕುಳಿತುರಿ ಅಲ್ಲ, ಏಕೆ? ಏನೂ ಇಲ್ಲಣ್ಣ, ಸುಮ್ಮನೆ ಕುಳಿತುಕೊಂಡಿದ್ದೆ ಅಷ್ಟೇ. ಹಾ, ಇರಲಿ, ಸಲಿಕೆ ತಾರಮ್ಮ. ಇಂದು ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುವ ಪುಣ್ಯ ದಿನ. ಇಂದು ಈ ತೆಂಗಿನ ಸಸಿಯನ್ನು ನೆಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸೋಣ. ಅಣ್ಣ, ಹೆತ್ತ ತಂದೆ ತಾಯಿಯ ಈ ಪುಣ್ಯದ ದಿನದಂದು ಆ ತಾಯಿಗೆ ಪೂಜೆ ಮಾಡಬೇಕು, ಎಣ್ಣೆ ಹಚ್ಚಬೇಕು ಅಂದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ಕೂಡ ಎಣ್ಣೆ ಇಲ್ಲ ಅಣ್ಣ. ಹೀಗಿದ್ಮೇಲೆ ಪೂಜೆಯನ್ನು ಹೇಗಣ್ಣ ಮಾಡೋದು? ಶಾಂತ, ದೇವರು ಭಯ ಭಕ್ತಿ ಎಲ್ಲಿದೆಯೋ ಅಲ್ಲಿದ್ದಾನಮ್ಮ. ಇಲ್ಲಣ್ಣ, ಇಲ್ಲ. ನೀನು ಹೇಳಿದಾಗೆ ಈ ಜಗತ್ತಿನಲ್ಲಿ ದೇವರಿಲ್ಲಣ್ಣ. ಅದು ನಮ್ಮಂತ ಬಡವರಿಗಂತೂ ಮೊದಲೇ ಇಲ್ಲ. ಆ ದೇವರಿರುವುದು ಶ್ರೀಮಂತರ ಮೃಷ್ಟಾನ ಭೋಜಕ್ಕೆ ಹೊರತು ನಮ್ಮಂತ ಶಿವ ಶಿವ ಅಂತ ಹೇಳುವ ನಮ್ಮಂತೆ ಹಲವು ಭಕ್ತರಲ್ಲಿ ಖಂಡಿತವಾಗ್ಲೂ ಆ ದೇವರು ಇಲ್ಲ ಅಣ್ಣ, ಇಲ್ಲ. ಶಾಂತ, ಇದು ತಪ್ಪು ತಿಳುವಳಿಕೆಯಮ್ಮ. ದೇವರು ಬಡತನ ಸಿರಿತನಗಳನ್ನು ಅವರ ಗುಣಾವಗುಣಗಳಿಗೆ ತಕ್ಕ ಹಾಗೆ ಕೊಟ್ಟಿರುತ್ತಾನೆ. ಉದಾಹರಣೆಗೆ ನಮ್ಮ ತಾತ ಮುತ್ತಾತರು ವಜ್ರ ವೈಡೂರಿಗಳಿಂದ ರಾಜವಂಶಿಕರಂತೆ ಬಾಳಿದವರು. ಆದರೆ ಇಂದು ನಮಗೆ ಒಂದು ಹೊತ್ತಿನ ಗಂಜಿಗಷ್ಟು ಗತಿಯಲ್ಲ. ನಮ್ಮ ಅಪ್ಪನ ಪೋಟದ ಮಂದಿ ಪತ್ತಿ ಹಚ್ಚಲು ಒಂದು ತೊಟ್ಟು ಎಣ್ಣೆಗೂ ಗತಿ ಇಲ್ಲದಂತ ಆಯ್ತಲ್ಲಮ್ಮ, ಒಂದು ತೊಟ್ಟು ಎಣ್ಣೆಗೆ ಗತಿ ಇಲ್ಲದಂತ ಆಯ್ತು. ಶಾಂತ, ನಾವು ನಡೆಯುವ ದಾರಿಯಲ್ಲಿ ಕಷ್ಟ ಸುಖಗಳೆಂಬವು ಉಬ್ಬು ತಗ್ಗುಗಳಿದ್ದಂತೆ. ಇರಲಿ, ಅದನ್ನೇಕೆ ನೀನು ಚಿಂತಿಸುತ್ತೀಯೇ? ಆ ದೇವರು ಕೊಟ್ಟಿದ್ದನ್ನೇ ಅನುಭವಿಸೋಣ. ಇರಲಿ, ಪೂಜೆ ಸಮನ ತೆಗೆದುಕೊಂಡು ಬಾರಮ್ಮ. ಅಲ್ಲಣ್ಣ, ಪೂಜೆ ಮಾಡಿ ದೀಪ ಹಚ್ಚಬೇಕಂದ್ರೆ ಎಣ್ಣೆನೇ ಇಲ್ವಲ್ಲ, ಎಲ್ಲಿಂದ ತರುದಣ್ಣ? ಅಪ್ಪನಂತೆ ಈ ತೆಂಗಿನ ಸಸಿಯನ್ನು ನೆಟ್ಟು ನಮ್ಮ ಆತ್ಮವೇ ಪಣತಿ, ನರನಾಡಿಗಳೇ ಬತ್ತಿ, ನಮ್ಮ ದೇಹದ ರಕ್ತವನ್ನೇ ತೈಲವನ್ನಾಗಿರಿಸಿಕೊಂಡು ಏಕಚಿತ್ತದಿಂದ ಕ್ಷಣಕಾಲ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಂದು ಪೂಜಿಸೋಣ. ಪೂಜೆ ಸಮನ ತೆಗೆದುಕೊಂಡು ಬಾರಮ್ಮ. ಆಗ್ಲಿಲ್ಲ, ನೀನು ಗುಂಡಿಯನ್ನು ತೆಗಿತಾ ಇರು, ನಾನು ಒಳಗಡೆ ಹೋಗಿ ವಿಭೂತಿ ಊದಿನ ಕಟ್ಟಿ ಎಲ್ಲವನ್ನೂ ತೆಗೆದುಕೊಂಡು ಬರ್ತೀನಿ. ವರದಾ ಶಂಕರನೇ, ವರದಾ ಶಂಕರನೇ, ನಿತ್ಯವೇ ರಂಗನ ಮಲರೂಪ, ನಿತ್ಯವೇ ರಂಗನ ಮಲರೂಪ, ಲಕಮಾಪುರದ ದುಂಡಿ ಬಸವೇಶ, ಲಕಮಾಪುರದ ದುಂಡಿ ಬಸವೇಶ, ಅಪ್ಪ, ಎಲ್ಲ ನಿನ್ನ ಆಶೀರ್ವಾದವಪ್ಪ. ದೇವರೇ, ಈ ಬಡಪಾಯಿಗಳನ್ನು ನೀನೇ ಕಾಪಾಡಪ್ಪ. ತಂಗಿ ಶಾಂತ, ಇದೋ ನೋಡ ತಂಗಿ ಶಾಂತ, ನಾನು ತೆಗೆಯುವ ಗುಂಡಿಯಲ್ಲಿ ಈ ಪೆಟ್ಟಿಗೆ ಸಿಕ್ಕಿತಮ್ಮ. ಏನಣ್ಣ ಅದು? ನಾನಿನ್ನೂ ನೋಡಿಲ್ಲ ತಂಗಿ. ಕೊಡು ನೋಡೋಣ, ಬಾಯ್ ತೆರಿ ಅದ್ರದ್ದು. ಶಾಂತ, ಇದು ವಜ್ರ ಕಿರೀಟ. ವಜ್ರ ಕಿರೀಟವಮ್ಮ, ವಜ್ರ ಕಿರೀಟ. ಇಷ್ಟೊಂದು ತೂಕವಾಗಿದೆಯಲ್ಲ? ನೋಡಿದ್ಯಾ ತಂಗಿ, ದೇವರು ಎಲ್ಲಿದ್ದಾನಂತ ಕೇಳ್ತಾ ಇದೆಯಲ್ಲ. ದೇವರು ಭಯಭಕ್ತಿ ಎಲ್ಲಿದೆಯೋ ಅಲ್ಲೇ ಇದ್ದಾನಮ್ಮ. ಇಂದಿಗೆ ನಮ್ಮ ಬಡತನ ನಿರ್ನಾಮವಾಗಿ ಸುಮಾರ್ಗದಲ್ಲಿ ನಡೆಯುವ ಮಹಾಸುದಿನ ಇಂದು ಒದಗಿ ಬಂದಿತ್ತಮ್ಮ. ಹೌದಣ್ಣ, ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಅವರೇ ಇದನ್ನ ಈ ಭೂಮಿಯಲ್ಲಿ ಅಗದಿಟ್ಟಿರಬಹುದು ಅಂತ ಕಾಣಿಸುತ್ತೆ ಅಲ್ವೇ? ಹೌದು ಶಾಂತ, ಕಳ್ಳರಿಗೆ ಹೆದರಿ ನಮ್ಮ ತಾತ ಮುತ್ತಾತರು ಈ ವಜ್ರ ಕಿರೀಟವನ್ನು ಭೂಮಿಯಲ್ಲಿ ಹುಗಿದಿರಬೇಕು. ಆಯ್ತಣ್ಣ, ನೀನು ಹೇಳೋ ಮಾತು ನಿಜ. ಹಾಗಾದ್ರೆ ಬಾ, ಆದಷ್ಟು ಬೇಗನೆ ಈ ವಜ್ರ ಕಿರೀಟವನ್ನ ಆ ಗಿಡದಲ್ಲಿ ಬುಡದಲ್ಲಿಟ್ಟು ಮುಚ್ಚಿ ಬಿಡೋಡುವಂತೆ, ಏನಂತೀಯ? ಆಯ್ತು ತಂಗಿ, ಹಾಗೆ ಮಾಡೋಣ. ನಿನ್ನಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಗೋಕುಲಧಾಮ. ನಿನ್ನಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಗೋಕುಲಧಾಮ. ಕರುಣಿಸಿ ವರವ ಕರುಣಿಸಿ ವರವ ವರದಾ ಶಂಕರ.
ರಾಮು ರಾಮು ತಾವ್ಯಾರು ಸರ್? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನಾನು ಶೇಡ್ ಇನ್ಸ್ಪೆಕ್ಟರ್ ಕರಿರಾಜ್ ಅಂತೇಳಿ ನಾಗನಗೌಡರ ಮನೆಯಲ್ಲಿ ಜೀತಕ್ಕಿದ್ದು ಆತನನ್ನು ಜೈಲಿಗಟ್ಟಿ ಬಂದಿರುವೆ. ಅದನ್ನ ವಿಷಯ ನಿಮ್ಮ ತಂಗಿಯವರು ಹೇಳಿಲ್ವೇ ನಿನಗೆ? ಹೌದು ಸರ್, ನಿಮ್ಮ ವಿಚಾರದ ಬಗ್ಗೆ ನನ್ನ ತಂಗಿ ಶಾಂತ ಎಲ್ಲ ಹೇಳಿದ್ದಾಳೆ. ಆದರೆ ತಿಳಿದು ನಿಮಗೆ ಬೈದದಕ್ಕೆ ಕ್ಷಮೆ ಇರಲಿ ಸರ್. ಅಂದಿನ ಮಾತಿಂದ ಸರ್ವ ಸಾರ್ಥಕ್ಕಾಯ್ತಲ್ಲ, ಇರಲಿ ಬಿಡು, ಪರವಾಗಿಲ್ಲ. ಓಹೋ, ಇದೇನು ವಜ್ರಕಟ್ಟ ಇದ್ದ ಹಾಗಿದೆಯಲ್ಲ? ಹೌದು ಸರ್, ಇದು ವಜ್ರ ಕಿರೀಟ. ಇದನ್ನು ನಮ್ಮ ತಾತ ಮುತ್ತಾತರು ಕಳ್ಳರಿಗೆ ಹೆದರಿ ಹೋಗಿದಿಟ್ಟಿರಬೇಕು. ಈಗ ನಾನು ಈ ತೆಂಗಿನ ಸಸಿ ನೆಡಲು ಗುಂಡಿ ತೆಗಿತಾ ಇದ್ದೆ, ಅದರಲ್ಲಿ ಇದು ಸಿಕ್ತು ಸರ್. ಈ ವಜ್ರಕಟ್ಟ ನಿಮ್ಮ ತಂದೆಯ ಸಾವಿಗೆ ಇದೇ ಕಾರಣವಲ್ಲ? ಹೌದು ಸರ್. ಇದನ್ನ ಏನು ಮಾಡ್ಬೇಕಂದ್ರೆ ಈಗ ಸಾಹೇಬರಿ, ಇದನ್ನು ಸರ್ಕಾರಕ್ಕೆ ಒಪ್ಪಿಸಿ ಸರ್ಕಾರದ ಏನಾದರೂ ಇದಕ್ಕೆ ಪರಿಹಾರಧನ ಕೊಟ್ಟರೆ ಇದರಲ್ಲಿ ನನ್ನ ತಂಗಿಯ ಶಾಂತಾಳ ಮದುವೆಯನ್ನು ಮಾಡಿ ನನ್ನ ಉಪಜೀವನ ಸಾಗಿಸಬೇಕೆಂದಿರುವೆ ಸರ್. ಅಣ್ಣ, ಇದೇನಣ್ಣ? ಇದನ್ನ ಯಾಕಣ್ಣ ನೀನು ಸರ್ಕಾರಕ್ಕೆ ಒಪ್ಪಿಸ್ಬೇಕು? ನಾವು ಕಷ್ಟದಲ್ಲಿದ್ದಾಗ ಆ ನಿನ್ನ ಸರ್ಕಾರ ಏನಾದ್ರೂ ಬಂದು ನಮಗೆ ಸಹಾಯ ಮಾಡ್ತಾ? ಶಾಂತ, ಇದಕ್ಕೆ ಹೆಂಗಸರಿಗೆ ಬುದ್ಧಿ ಕಡಿಮೆ ಎನ್ನುವುದು. ನೋಡು ಶಾಂತ, ನಮ್ಮಪ್ಪನ ಕೊಲೆ ಪತ್ತೆ ಹಚ್ಚಲಿಕ್ಕೆ ಸರ್ಕಾರದವರು ಈ CID ಇನ್ಸ್ಪೆಕ್ಟರ್ ಕರಿರಾಜವನ್ನು ನೇಮಿಸಿರಲಿಲ್ಲವೇ? ಇದಕ್ಕಿಂತ ಉಪಕಾರ ಬೇನಕ್ಕೆ ನಮ್ಮ ಸರ್ಕಾರದವರು ಮಾಡುವ ಉಪಕಾರ ಎಂದರೆ ಬರೀ ಹೊಟ್ಟೆಪಾಡಿಗೆ ಮಾಡುವುದಲ್ಲ, ಜೀವನ ಪರ್ಯಂತ ಮಾಡುವುದು. ತಿಳಿಯಿತೆ? ಪರವಾಗಿಲ್ಲ ಬಿಡ ರಾಮು, ಇದು ವಜ್ರಕೇಟವನ್ನು ನಮ್ಮ ಮುಖಾಂತರ ಸರ್ಕಾರಕ್ಕೆ ಸೇರಲಿ. ಆಯ್ತು, ಹಾಗೆ ಮಾಡಿ ಸರ್. ನಾಳೆ ತಹಸೀಲ್ದಾರ್ ಸಾಹೇಬರಿಗೆ ಭೇಟಿಯಾಗಿ ಇದಕ್ಕೆ ಪರಿಹಾರ ಹಣವನ್ನು ಸ್ಯಾಂಕ್ಷನ್ ಮಾಡಿ. ಆಯ್ತು, ಹಾಗೆ ಮಾಡಿ ಸರ್. ನಾನೇನೋ ಬರುತ್ತೇನೆ ಶಾಂತಮ್ಮ. ಆಯ್ತು, ಹೋಗಿ ಬನ್ನಿ ಸರ್. ಶಾಂತ, ಈ ವಜ್ರ ಕೀಟವನ್ನು ಸ್ವಲ್ಪ ಒಳಗಡೆ ಇಡು. ನಾನು ಪ್ರದೀಪ್ ಗೌಡರ ಬಳಿಗೆ ಹೋಗಿ ಸ್ವಲ್ಪ ಮಾತನಾಡಿಕೊಂಡು ಬರುತ್ತೇನೆ. ಆಗ್ಲಿಲ್ಲ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರೈಗೆ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ. ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗೇರಿದ ಈ ದಿನ ವಿಷಯ, ನೆತ್ತಿಗೇರಿದ ಈ ದಿನ ವಿಷಯ. ದುನಿಯ ನಮ್ಮದೆ ಬಾಮಗ ದಿನವೂ. ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋಗ್ತಿದ್ದ ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿ
ಯಾರೇ ಬಂದರು ಅಂಜಿಕೆ ಇಲ್ಲ, ನೀತಿ ಪಾಠದ ನಂಬಿಕೆ ಇಲ್ಲ. ಪ್ರಳಯವಾಗಲಿ ಈ ಕ್ಷಣದಲ್ಲಿ, ಪ್ರಳಯವಾಗಲಿ ಈ ಕ್ಷಣದಲ್ಲಿ. ಎಣ್ಣ ಬಾಟಲ್ ಇದೆ ಕೈಯಲ್ಲಿ, ಮತ್ತಲ್ಲಿ ಕುಣಿಯೋಣ ಬಾರು ಮಗ, ಚಿಂತೆಯಲ್ಲಿ ಕಳೆದೋದೆ ದೊಡ್ಡ ರೋಗ. ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈ ದಿನ ಸ್ವರ್ಗವು ನೋಡ. ಹಾವೇರಿಕ ರಾಜ ಅವರು ನನಗೆ 400 ರೂಪಾಯಿ 500 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ 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 ಧನ್ಯವಾದಗಳು. 49 ನಂಬರ್ ಹೊರೆ ಇಟ್ಕೋಣ. ಇಲ್ಲಿ ಶಿವರಾಜ್ ಅಂದರೆ ಯಾರು? ಏಕೆ ಸರ್? ಶಿವರಾಜ್ ಅಂದರೆ ನಾನೇ. ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಅದಕ್ಕೆ. ಪ್ಲೀಸ್ ಸರ್, ಪ್ಲೀಸ್. ಏಕೆ? ನೀವು ಬ್ಯಾಂಕಿನಲ್ಲಿ 20,000 ಹಣ ಕಳುವು ಮಾಡಿರೋದಕ್ಕಾಗಿ, ಬ್ಯಾಂಕಿನಲ್ಲಿ 20,000 ಹಣ ಕಳುವು ಮಾಡುವುದು, ನೀವು ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿರೋದು ಹಣ ಕಳುವು ಮಾಡುವುದಕ್ಕಲ್ಲ, ಬಂದ ಹಣವನ್ನು ಲೆಕ್ಕಪತ್ರದೊಂದಿಗೆ ಕೂಡಿಡುವುದಕ್ಕೆ. ಅರೆಸ್ಟ್ ಹಿಮ್, ಗೊತ್ತಾಯ್ತಾ? ಎಸ್ ಸರ್. ಏನಂತ ತಪ್ಪು ಮಾಡಿದ್ರಿ ಅಂತ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ? ಬ್ಯಾಂಕಿನಲ್ಲಿ ದುಡ್ಡು ಎಣಿಸೋದಕ್ಕಾಗಿ. ಬ್ಯಾಂಕಿನಲ್ಲಿ 20,000 ಹಣ ಕಳುವು ಮಾಡಿರೋದಕ್ಕಾಗಿ. ಇವರು ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿರೋದು ಹಣ ಕಳುವು ಮಾಡಿರೋದಕ್ಕಲ್ಲ, ತಿಳಿತಾ? ಇವ್ರನ್ನನ್ನು ಅರೆಸ್ಟ್ ಮಾಡೋದು ಬ್ಯಾಂಕಿನಲ್ಲಿ ಕಳುವು ಮಾಡಿರೋದಕ್ಕಾಗಿ. ಏನ್ರಿ ಇವ್ರು ಬೇಡಿ ಹಾಕ್ತಾ ಇದ್ರು, ಸುಮ್ಮನೆ ಇದಿರಲ್ಲ. ನಿಜ ಹೇಳ್ರಿ, ಹಣ ಕಳ್ತನ ಮಾಡಿದ್ದು ನಿಜ ಏನ್ರಿ? ಬಾಮ ಕದ್ದಿಲ್ಲ ಬಾಮ. ಪ್ರಭು ಬಂದು 5 ನಿಮಿಷದಲ್ಲಿ ತಂದು ಕೊಡ್ತೇನೆ ಒಂದು 20,000 ರೂಪಾಯಿ ಎಂದು ಕೇಳಿದ. ಅವನ ಮಾತಿಗೆ ಮಿತ್ರತ್ವವನ್ನು ಹರಿದುಕೊಳ್ಳಲಾರದೆ ನಾನು 20,000 ರೂಪಾಯಿ ಹಣವನ್ನು ಕೊಟ್ಟೆ. ಆಗ ನಾನು ಕೇಳಿದರೆ ನನಗೆ ಹಣ ಕೊಟ್ಟೇ ಇಲ್ಲ ಎಂದು ಪ್ರಮಾಣ ಮಾಡಿಬಿಟ್ಟ. ಏನು ಮಾಡೋದು? ನನ್ನ ಪ್ರಾರಬ್ಧ ಕರ್ಮದ ಫಲ. ಏನು ಮಾಡಲಿ, ಎಲ್ಲಿಂದ ಕಟ್ಟಲಿ? ನೋಡ್ರಿ, ಊರಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಮಾರಿ ಕೊಟ್ರೆ ಆಯ್ತಲ್ಲ. ಬಾಮ, ಆಗ ನನ್ನ ತಮ್ಮ ನನ್ನ ತಂಗಿ ನನ್ನ ಮನೆ ಬಾಗಿಲಿಗೆ ಬಂದಾಗ ನಿನ್ನ ಮಾತು ಕೇಳಿ ಕೆನ್ನಿಗೆ ಹೊಡೆದು ಕಳಿಸಿದೆ. ಈಗ ಅವನ ಮನೆ ಬಾಗಿಲಿಗೆ ಹೋದ್ರೆ ಚಪ್ಪಲಿ ತಂದು ನಡೀತಾನೆ, ಚಪ್ಪಲಿ. ಶಿವರಾಜ್, ಇಲ್ಲಿ ಟೈಮ್ ಆಯ್ತು, ನಡೆಯಿರಿ. ಪೊಲೀಸ್ ಸ್ಟೇಷನಲ್ಲಿ ಮಾತನಾಡುವಂತ್ರಿ. ಪೊಲೀಸ್ ಕರೆದುಕೊಂಡು ನಡೆಯಿರಿ. ಎಸ್ ಸರ್. ಬಾರಮ್ಮರೇ, ಇಲ್ಲಿ ಮಠ ಮೈಸೂರು ಬ್ಯಾಂಕ್ನಲ್ಲಿ ದುಡ್ಡು ಎಣಿಸೋದು ನೋಡಿದ್ದೇನೆ, ಸಬ್ ಜೈಲಿನಲ್ಲಿ ಎಣಿಸುವಂತೆ. ಏನು ವಿಚಾರ ಮಾಡದೆ ಹಾಗೆ ಅರೆಸ್ಟ್ ಮಾಡ್ತಾ ಇದ್ರಲ್ಲ? ನೀವು ಏನೋ ವಿಚಾರಣೆ ಮಾಡೋದಿದ್ರು ಸ್ಟೇಷನ್ ಬಂದು ವಿಚಾರಣೆ ಮಾಡಿ. ಇಲ್ಲಿ ಎಲ್ಲ ಟೈಮ್ ಆಗಿದೆ ಇವಾಗ. ಏನು ವಿಚಾರಣೆ ಮಾಡದೆ ಹಾಗೆ ಹೇಳ್ಕೊಂಡು ಹೋಗ್ತಿದ್ರಲ್ಲ ಇವ್ರನ್ನ? ಕಾನ್ಸ್ಟೇಬಲ್ ಕರೆದುಕೊಂಡು ನಡೆಯಿರಿ, ಟೈಮ್ ಆಯ್ತು. ಅಯ್ಯೋ ದೇವ್ರೆ, ಈಗ ನನ್ನ ಗತಿ ಏನು ಅಂತ. ಹೆದರಬೇಡ ಮಾಮ, ನಾನಿದ್ದೇನೆ. ತೂ ಪಾಪಿ, ನನಗೆ ಮೋಸ ಮಾಡಿದಲ್ದೆ ಈಗ ನನ್ನ ಗಂಡನಿಗೂ ಮೋಸ ಮಾಡಿಬಿಟ್ಟಿಯಲ್ಲೋ. ಮಾಮ ಬಾಮ, ಕಳೆದ ದಿನಗಳನ್ನು ಮರೆತು ಉಳಿದ ದಿನಗಳಲ್ಲಿ ಒಂದಾಗಿ ಬಾಳೋಣ ಅಂತ. ಅಂದ್ರೆ ಅಂದ್ರೆ ಹಿಂದೆ ನಾವು ಇಬ್ಬರು ಹೇಗೆ ಇದ್ದೀವೋ ಹಾಗೆ ಇರೋಣ ಅಂತ. ಈ ಮಾತು ಸತ್ಯನಾ? ಸರಿ, ಹಾಗಾದ್ರೆ ನೋಡಿ, ಒಳಗಡೆ ಹೋಗಿ ಒಂದು ಲೋಟ ಹಾಲು ತೆಗೆದುಕೊಂಡು ಬರ್ತೀನಿ. ಆ ಹಾಲನ್ನ ಕುಡಿದ ನಂತರ ಹೊಸ ಜೀವನ ಪ್ರಾರಂಭ ಮಾಡೋಣ. ಹಾ, ಹೊಸ ಜೀವನ ಮಾಡೋಣಂತ ಮೊದಲು ಒಂದಿಗೆ.
ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಾಕುಂತಲೆ. ನೋಡಿ ಇಲ್ಲೇನೆ ಕುಳ್ಕೊಂಡಿರಿ, ನಾನು ಹೋಗಿ ಹಾಲು ತೆಗೆದುಕೊಂಡು ಬರ್ತೀನಿ. ಹಾಗೆ ಆಗಲಿ ಬಾಮ್ಮ. ಪ್ರಭು, ತೆಗೆದುಕೊಳ್ಳಿ ಹಾಲನ್ನು. ಥ್ಯಾಂಕ್ ಯು ರೀ ಮತ್ತೆ. ಏ ಪ್ರಭು, ಈಗ ನೀನು ಅಪ್ಕೊಳ್ಬೇಕಾಗಿದ್ದು ನನ್ನನ್ನಲ್ಲ ಕಣು, ಓ ಮೃತ್ಯು ದೇವತೆನ. ಏನಂದೆ ಬಾಮ? ನನಗೆ ಹೊಟ್ಟೆಯಲ್ಲಿ ಉರಿ ಆಗ್ತದೆ. ಏನು ಮಾಡಿದ್ರಿ? ಏನ್ ಮಾಡಿದ್ನ? ಇಷ್ಟು ದಿನ ನನ್ನ ಜೀವನ ಹಾಳು ಮಾಡ್ದಿಲ್ಲ.
ನನ್ನನ್ನು ಬಸರಿಯನ್ನಾಗಿ ಮಾಡಿ ಇಲ್ಲ ಮನೆಗೆ ಕೊಟ್ಟು ಮದುವೆ ಮಾಡ್ದಿಲ್ಲ. ನಿನ್ನಂತ ಕಾಮಕರಿಂದನೇ ಕಣ ಒಂದು ಹೆಣ್ಣು ಹಾಳಾಗೋದು. ಅದಕ್ಕೆ ಬೇರೇನು ಮಾಡಿಲ್ಲ. ನೀನು ಹೇಗೆ ನನ್ನ ಜೀವನದಲ್ಲಿ ವಿಷದ ಬೀಜವನ್ನ ಬಿತ್ತಿದೆಯೋ ಅದೇ ರೀತಿ ಸ್ವಲ್ಪನೇ ಇಷ್ಟು ನೀನ್ ಕುಡಿಯೋ ಹಾಲಿನಲ್ಲಿ ವಿಷ ಬೆರೆಸಿದ್ದು ನಾನು. ಮಾಮ, ನನಗೆ ಹೊಟ್ಟೆಯಲ್ಲಿ ಉರಿ ಆಗ್ತದೆ. ಏನು ಮಾಡಿದೆಯಲ್ಲ, ವಿಷ ಕುಡಿಸಿದ್ಯಾ? ಅಯ್ಯೋ ಅಮ್ಮ, ಅಮ್ಮ. ಮೋಸ ಮಾಡ್ದಲ್ಲ. ಅಮ್ಮ, ನನಗೆ ವಿಷ ಕುಡಿಸಿದ ನೀನು 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 ಶಾಂತ, ಶಾಂತ ಓದ್ಸಕ್ಕೆ ತಂದೇನಮ್ಮ? ಸರ್, ಈ ಕಿರೀಟವನ್ನು ಎಲ್ಲಿಗೆ ಕಳಿಸುವಿರಿ? ಬಾ, ಬೆಂಗಳೂರಿಗೆ ಕಳಿಸುತ್ತೇವೆ. ಹಾ ಸಾಹೇಬರೇ, ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಸ್ಮರಿಸುತ್ತೇನೆ. ಇದಕ್ಕೆ ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಶಂಶನಾದ ಪರಿಹಾರವನ್ನು ಅವರಿಗೆ ನೀಡಿರಿ. ಇನ್ಸ್ಪೆಕ್ಟರ್, ಇದನ್ನು ತೆಗೆದುಕೊಂಡು ನಡೆಯಿರಿ. ಇಂದಿನ ಕಾಲಕ್ಕೆ ಅನುಸರಿಸಿ ಸರ್ಕಾರಕ್ಕೆ ಇದನ್ನು ನೀಡಿ. ಸರ್ಕಾರ ನಿಮಗೆ ಸದಾ ಋಣಿಯಾಗಿರುತ್ತದೆ. ಹಾಗಾಗಿಲಿ ಸರ್. ನಾನು ಬರುತ್ತೇನೆ. ಇನ್ಸ್ಪೆಕ್ಟರ್ ತೆಗೆದು ನೋಡಿ. ಶಾಂತ, ನಾನು ಬರುತ್ತೇನೆ. ಆಯ್ತು, ಹೋಗಿ ಬನ್ನಿ ಸರ್. ರಾಮು, ನಿನ್ನನ್ನು ನೋಡಿದರೆ ನಿನ್ನಂಥ ವ್ಯಕ್ತಿ ಪ್ರಪಂಚದಿಲ್ಲ ಇಲ್ಲ ಅನ್ಸುತ್ತೆ. ಏಕೆಂದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ವಜ್ರ ಕಿರೀಟವನ್ನು ನಿರತವನಿಗೆ ಹಂಗೆ ಇಟ್ಟುಕೊಂಡು ನೀನೇ ಸ್ವತಃ ಸರ್ಕಾರಕ್ಕೆ ಒಪ್ಪಿಸಿದೆಯಲ್ಲ, ಅದಕ್ಕೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲ ಆಸೆಗೂ ಇತಿ ಮಿತಿ ಅಂತ ಇರಲೇಬೇಕು ತಾರಿ. ಮನುಷ್ಯ ಬದುಕುವುದಕ್ಕೆ ತಿನ್ಬೇಕೆ ಹೊರತು ತಿನ್ನೋದಕ್ಕಾಗಿ ಬದುಕಬಾರ್ದು. ಹಾಗೆಂತ ಹಿರಿಯರೇ ಹೇಳಿಲ್ವಾ? ಹಾಗಿದ್ಮೇಲೆ ಮನುಷ್ಯನಿಗೆ ಆಸೆ ಇರುವುದು ಸಹಜ. ಬಲೆ ಬಲೆ ತೇಗಜುವೆ ಹೆಣ್ಣೆ, ಈ ನಿನ್ನ ವಾಕ್ಯದಿಂದ ನನಗೆ ಜ್ಞಾನೋದಯವಾಯಿತು. ಹಾ ಇರಲಿ ಪ್ರದೀಪ, ನಿಮ್ಮಿಬ್ಬರ ಮದುವೆಯನ್ನು ಯಾವಾಗ ಇಟ್ಟುಕೊಳ್ಳೋಣ? ಇವತ್ತೇ ವಾತ್ಸಲ್ಯವಾಗಿ ಇವತ್ತೇ ಹೀಗೆ ಇಲ್ಲೇ ನಡೆದ ಬಿಡಲೇ ನಮ್ಮ ಮದುವೆ. ಇದೇನೋ ಪ್ರದೀಪ, ತಾಳಿ ಹಾರ ಮಂತ್ರ ಪುರೋಹಿತರು ಏನೋ ಇದ್ದಾನೆ ಮದುವೆ ಆಗ್ತೀಯಾ? ಇವತ್ತೇ ಶುಭ ದಿನ ಎಂದು ತಿಳಿದುಕೊಂಡು ಹಾರ ತಾಳಿ ಎಲ್ಲ ಬುಟ್ಟಿಯಲ್ಲೇ ತಂದಿದ್ದೇನೆ. ತೆಗೆದುಕೊಂಡು ಬಾ ಶಾಂತ. ಪ್ರದೀಪ, ತಾಳಿ ಇಲ್ದೇನೆ ಮದುವೆ ಆಗ್ತೀಯಾ? ಗುರು ಹಿರಿಯರು ಯಾರು ಇಲ್ದೇನೆ ಅದೇಗ ಮದುವೆ ಆಗ್ತೀಯ ಪ್ರದೀಪ? ರಾಮು, ನೀನು ಇನ್ನೂ ಹಿಂದೆ ಉಳಿದಿದ್ಯಾ. ಮದುವೆ ಅಂದರೆ ಗುರು ಹಿರಿಯೋದು ಅಲ್ಲ, ಗಂಡು ಹೆಣ್ಣು ಇಬ್ಬರದೇ ಮಾತ್ರ. ಈಗ ನಾವು ಒಬ್ರಿಗೊಬ್ಬರು ಹಾರವನ್ನು ಹಾಕಿಳುತ್ತೇವೆ. ಈಗ ನೀನು ಆಶೀರ್ವಾದಿಸು, ಅಷ್ಟೇ ಸಾಕು. ಎರಡು ಹಾರ ನನಗೆ ಕೊಡಿವಲ್ಲ, ನೀನು ಒಂದು ಹಿಡ್ಕೋ. ತಾಳಿ ಮದುವೆ ಆಗ್ತೀರಾ? ಪ್ರಿಯಬಲಂ ಸುಜನತ್ತು ದೇವ ತಾರಾಬಲಂ ದೈವಬಲಂ ಚಂದ್ರಬಲಂ ವಿದ್ಯಾಬಲಂ
ಜಯ ಜಯ ನಮ ಪಾರ್ವತಿ ಹಾ ಪ್ರದೀಪ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಈಗ ನಾನು ಹಾರ ಹಾಕುತ್ತೇನೆ, ನೀನು ನನಗೆ ಹಾರ ಹಾಕು. ಹೊಸ ಬಾಳಿನ ಹೊಸದಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿರುವ ನವ ಜೋಡಿಗೆ ಶುಭವಾಗಲಿ. ಹಾ ನೋಡಮ್ಮ ಶಾಂತ, ಇನ್ನು ಮುಂದೆ ನಿನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಈ ಪ್ರದೀಪನೇ. ಹಾ ನೋಡು ಪ್ರದೀಪ, ನೀನು ನನ್ನ ತಂಗಿಯನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳಬೇಕು. ಆಗಲಿ ರಾಮು. ಆಶೀರ್ವಾದ ಮಾಡೋಣ ನನಗೆ. ಇಷ್ಟಾರ್ಥಂ ಶುಭಸ್ಯ ಶೀಘ್ರ. ಹಾ ಇಲ್ಲಿಗೆ ನಮ್ಮ ಕಷ್ಟವನ್ನು ದೂರೀಕರಿಸಿ ನಮ್ಮನ್ನು ನಗೆಗಳಲ್ಲಿ ತೇಲಾಡುವಂತೆ ಮಾಡಿದ ಈ ಹೊರಗರು ದೊಂಡಿ ಬಸವೇಶ್ವರ, ಗಾಳೆಮ್ಮ, ಮಾಯಮ್ಮ ಹಾಗೂ ದುರ್ಗಾದೇವರಿಯಲ್ಲಿ ನಾವು ಮಂಗಳನ್ಯಾತ ಮಾಡೋಣ. ಜಯ ಜಯ ಗುರು ಜಯ ಜಗದೀಶ್ವರ ಜಯ ಜಗದೀಶ್ವರ ಜಯ ಗುರು ಜಯ ಗುರು ಜಯ ಗುರು ಜಯ ಗುರು ಶ್ರೀ ವೆಂಕಟೇಶ್ವರ ಮಹಾರಾಜ್ की ಜೈ! श्री कुमारेश्वर महाराज की ಜೈ! दत्तवादेश्वर महाराज की ಜೈ! श्री कुंडी बसवेश्वर दौड़िए निलगार ಗೌಪರ! ಮಾಯವಾನಿ ನಾಲ್ಕು. ಮಾಡುವ ನಮ್ಮವ್ವನ ತಾಯಿ ನಾಲ್ಕು ಕೊನೆಯದಾಗಿ ರಾಮು ಹಾಗೂ